ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನೋ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಆರುಡ ಸಂಗನ ಬಸವೇಶ್ವರ ಮಹಾಸ್ವಾಮಿಗಳ ಬಗ್ಗೆ ನಾವು ಮುಂದುವರಿದ ಭಾಗವನ್ನು ತಿಳಿದುಕೊಳ್ಳೋಣ. ಬಾಲ್ಯದೊಳಗೆ ಅವರ ಗುಣ ಎಂಥದ್ದಿತ್ತು ಅನ್ನುವಂಥದ್ದನ್ನು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಬಾಲ್ಯಾವಸ್ಥೆಯೊಳಗೆ ಅವರಿಗೆ ಮುಂದೆ ಏನಾಯಿತು ಅಂತಂದ್ರೆ, ಶಿಕ್ಷಣ ಕಲಿಯುವಂಥ ಸಂದರ್ಭದೊಳಗೆ ಬಹಳಷ್ಟು ಈ ಬಾಲಕ ಸಂಗನ ಬಸವೇಶ್ವರರಿಗೆ, ಸಂಗಣ್ಣ ಅಂಥೇಳಿ ಕರಿತಿದ್ರು ಎಲ್ಲರೂ, ಆ ಸಂಗಣ್ಣನವರಿಗೆ ಶಿಕ್ಷಣಕ್ಕೆ ಹಚ್ಚಬೇಕಾದ್ರೆ ಇವರು ತಂದೆಯವರಿಗೆ ಬಹಳ ಕಷ್ಟ ಆಯಿತು. ಮೊದಲ 2 ಮಕ್ಕಳು, 3ನೇ ಮಗ ಆಗಿ ಇವರು ಜನಿಸಿದ್ರು. ಹೀಗಾಗಿ ಬಡತನ ಪರಿಸ್ಥಿತಿ ಬಹಳ ಅವರಿಗೆ ಮೊದಲಿಂದ ಇತ್ತು. ಶಿಕ್ಷಣ ಕಲಿಸುವಂಥದ್ದು ಅದು ರಾಂಪುರದಿಂದ ಸಿಂದಗಿಗೆ ಹೋಗಿ ಬರ್ಲಾಕ, ಸಿಂದಗಿಗೆ ಹೋಗಿ ಶಿಕ್ಷಣ ಕಲಿತು ಬರುವಂಥ ವ್ಯವಸ್ಥೆ ಮಾಡಲಿಕ್ಕೆ ಭಾಳ ಹರಸಾಹಸ ಪಡಬೇಕಾಯ್ತು. ಅವರು ಶಾಲೆ ಫೀಯನ್ನು ಕೊಡೋದ್ರ ಜೊತೆ ಹೋಗೋ ಬರೋ ಖರ್ಚನ್ನು ಹೊಂದಿಸ್ಬೇಕಾದ್ರೆ ಸಮಸ್ಯೆ ಆಗ್ತಿತ್ತು. ಅದಕ್ಕೆ ಸಂಗಣ್ಣನವ್ರು ಏನು ಮಾಡ್ತಿದ್ರು ಅಂತಂದರೆ, ಸಿಂದಗಿ ತನ ನಡ್ಕೊಂತ ಹೋಗ್ತಿದ್ರು. 6 ಕಿಲೋಮೀಟ್ರ್ ನಡ್ಕೊಂತ ಹೋಗೋರು, ಶಾಲೆ ಬಿಟ್ಟ ನಂತರ ನಡ್ಕೊಂತ ಬರೋರು. ಹಿಂಗೆ ಮಾಡ್ಕೊತ 10ನೇ ತರಗತಿಯವರೆಗೆ, ಆಗಿನ ಸಂದರ್ಭದೊಳಗೆ ಅದಕ್ಕೆ SSC ಅಂತ ಹೇಳಿ ಕರಿತಿದ್ರು. ಈಗ ನಾವು SSLC ಅಂತ ಹೇಳಿ ಕರಿತೀವಿ. ಆಗಿನ ಸಂದರ್ಭದೊಳಗೆ ಅದಕ್ಕೆ SSC ಅಂತ ಹೇಳಿ ಕರಿತಿದ್ರು. ಅದರ ಪರೀಕ್ಷಾ ಫೀ ತುಂಬಲಾಕು ಕೂಡ ಅವರಿಗೆ ಕಷ್ಟ ಆಗಿತ್ತು ನೋಡ್ರಿ. ಅದು ಎಷ್ಟು ಬಡತನ ಇತ್ತು ಅವರಿಗೆ, ಶಾಲೆ ಫೀಯನ್ನು ತುಂಬೋದು ಸಹ ಕಷ್ಟ ಆಗಿತ್ತು. ಹೀಗಿದ್ದಾಗ ಇವರ ಶಾಲೆಯೊಳಗೆ JC ಮಳ್ಳಿ ಅಂಥೇಳಿ ಒಬ್ಬರು ಶಿಕ್ಷಕರಿದ್ರು. ಬಹಳ ಒಳ್ಳೆಯ ಶಿಕ್ಷಕರು. ಆಗಿನ ಸಂದರ್ಭದೊಳಗೆ ಶಿಕ್ಷಕರು ಹೆಂಗ ಅಂತಂದ್ರೆ, ಕೇವಲ ಶಿಕ್ಷಣ ನೀಡುವುದಷ್ಟೇ ಅವ್ರ ಗುರಿ ಆಗಿರ್ತಿಲ್ಲ, ವಿದ್ಯಾರ್ಥಿಗಳನ್ನು ಒಬ್ಬ ಉತ್ತಮ ನಾಗರಿಕನನ್ನಾಗಿ ಮಾಡೋದು ಕೂಡ ಅವ್ರ ಜವಾಬ್ದಾರಿಯಾಗಿತ್ತು. ಜ್ಞಾನವನ್ನು ನೀಡುವುದ್ರ ಜೊತೆ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಎಲ್ಲವನ್ನ ತಿಳಿಸಿ ಹೇಳೋದು. ದೀಕ್ಷಾ ಗುರುನೂ ಆಗಿದ್ರು, ಮೋಕ್ಷ ಗುರುನೂ ಆಗಿದ್ರು. ಈ ರೀತಿಯಾಗಿ ಶಿಕ್ಷಕರು ಆಗಿನ ಸಂದರ್ಭದೊಳಗೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ಕೊಡ್ತಿದ್ರು. ಇಂಥವರು JC ಮಳ್ಳಿಯವರು. ಈ JC ಮಳ್ಳಿಯವರು ಎಲ್ಲ ಹುಡುಗರನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗೋದು, ವಿದ್ಯಾರ್ಥಿಗಳು ಇವು ಮುಂದೆ ಇಂಥ ವ್ಯಕ್ತಿನ ಆಗ್ತಾನೆ, ಇವ ಪ್ರತಿಭಾವಂತ ವ್ಯಕ್ತಿ ಆಗ್ತಾನೆ, ಇವ ಒಬ್ಬ ನಾಯಕ ಆಗ್ತಾನೆ, ಒಳ್ಳೆಯ ಹವ್ಯಾಸಗಳನ್ನು ಕಲ್ತಂತಹ ಕಲೆಗಾರನಾಗ್ತಾನೆ, ಇಂಥವೆಲ್ಲ ಅವ್ರಿಗೆ ಗೊತ್ತಾಗೋದು. ಹೀಗಿದ್ದಾಗ 7ನೇ ತರಗತಿಯೊಳಗೆ ಸಂಗಣ್ಣನವರು ಕಲಿಯೋ ಸಂದರ್ಭದಾಗ JC ಮಳ್ಳಿ ಅವರು ಇವ್ರನ್ನ ನೋಡಿ ಅಂತಿದ್ರಂತ, ಸಂಗಣ್ಣ ಮುಂದೊಂದು ದಿವಸ ಭಾಳ ದೊಡ್ಡ ವ್ಯಕ್ತಿ ಆಗ್ತಾನೋ ಅಂಥೇಳಿ ಅವ್ರಿಗೆ ಗೊತ್ತಾಗೋದು. ಯಾಕಂದ್ರೆ ಬಾಲಕ ಸಂಗಣ್ಣ ಎಷ್ಟು ನಯ ವಿನಯದಿಂದ ನಡ್ಕೊಂತಿದ್ದ, ಶಾಲೆಯೊಳಗೆ ಎಷ್ಟು ಮುಗ್ಧನಾಗಿದ್ದ, ವಿದ್ಯೆ ಪಡೆಯೋದ್ರೊಳಗೆ ಎಷ್ಟು ಅವ ವಿದ್ಯಾದಾಹಿಯಾಗಿದ್ದ ಅನ್ನೋದನ್ನ ಗುರು JC ಮಳ್ಳಿಯವರು ಅದನ್ನ ಈಗಲೂ ಕೂಡ ನೆನೆಸ್ಕೊಂಡು ಅವ್ರು ಹೇಳ್ಯಾರ. ಎಂಥ ಅದ್ಭುತ ನೋಡ್ರಿ, ಇದೆಲ್ಲ ಎಂಥ ಅದ್ಭುತ ನೋಡ್ರಿ. ಇವರು ಈ ವಿದ್ಯಾರ್ಜನೆಯನ್ನ ಕೊಡೋ ಸಂದರ್ಭದೊಳಗೆ ವಿದ್ಯಾರ್ಥಿಗಳನ್ನ ನೋಡಿದ್ರಂದ್ರೆ ಇದೆಲ್ಲ ಆಗಿನ ಶಿಕ್ಷಕರಿಗೆ ಗೊತ್ತಾಗ್ತಿತ್ತು.
ಈಗೂ ಕೆಲವೊಂದು ಕಡೆ ಶಿಕ್ಷಕರು ಅಂತ ಹೇಳಿ ಕೆಲಸ ಮಾಡ್ಲಿಕ್ಕತ್ತಾರ. ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ. ಬಹಳಷ್ಟು ಜನ ಶಿಕ್ಷಕರು ಏನು ಮಾಡ್ತಾರಂದ್ರೆ, ತಮ್ಮದು ಕಲಿಸೋದೊಂದು ಕರ್ತವ್ಯ ಐತಿ, ಅದನ್ನೊಂದು ಕಲಿಸಿ ಹೋಗ್ಬೇಕಪ್ಪ ಅನ್ನುವಂಥ ಇಷ್ಟೇ ಕೆಲಸ ಅವ್ರ ತಲೆ ಮ್ಯಾಗ ಹೊತ್ಕೊಂಡ್ಬಿಟ್ಟಾರ. ಅದರೊಳಗೆ ಈ ಸರ್ಕಾರಗಳು ಕೂಡ ಶಿಕ್ಷಕರಿಗೆ ಎಷ್ಟು ಕೆಲಸ ಒಪ್ಪಿಸ್ಯಾವತ್ತಂದ್ರೆ, ಪ್ರತಿಯೊಂದು ಗಣತಿ ಹಿಡ್ಕೊಂಡು ಏನು ಕೆಲಸ ಬಂದ್ರೆ ಗೋರ್ಮೆಂಟ್ದ ಎಲ್ಲ ಕೆಲಸಗಳನ್ನ ಶಿಕ್ಷಕರ ಮಾಡ್ಬೇಕಂತ ಹೇಳಿ ಶಿಕ್ಷಕರ ಮ್ಯಾಗ ಅದನ್ನು ಹಾಕಿಬಿಟ್ಟು ವಿದ್ಯಾರ್ಥಿಗಳ ಕಡೆ ಗಮನ ಹರಿಸೋದಂಗ ಹಂಗ ಸರ್ಕಾರನು ಮಾಡ್ಯಾವ. ಮತ್ತು ಶಿಕ್ಷಕರು ಈಗ ಅಂಥವ್ರು ಆಗಿಬಿಟ್ಟಾರ. ಅವ್ರದೇ ಅವು ಕೆಲಸಗಳನ್ನ ಬರಿದು ಬಿಸಿ ಊಟದ ಲೆಕ್ಕ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದ್ರಾಗ ವಿದ್ಯಾರ್ಥಿಗಳ ಕಡೆ ವೈಯಕ್ತಿಕ ಕಾಳಜಿಯನ್ನ ಮಾಡುವಂಥದ್ದು ಕೂಡ ಈಗ ಸ್ವಲ್ಪ ಕಡಿಮೆ ಆಗ್ಲಿಕ್ಕತ್ತದ. ಆದರೂ ಇಂಥದ್ರೆಲ್ಲದರ ಮಧ್ಯೆ ಹಲವಾರು ಜನ ಶಿಕ್ಷಕರು ಈಗೂ ಕೂಡ ವೃತ್ತಿಯಲ್ಲಿ ತಮ್ಮ ವೃತ್ತಿಯ ಜೊತೆ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬಹಳಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಶಿಕ್ಷಕರು ಈಗಲೂ ಕೂಡ ಇದ್ದಾರೆ. ಅಂಥವ್ರು ನಾವು ನೆನೆಸ್ಬೇಕಾಗ್ತೈತಿ ಈ ಸಂದರ್ಭದೊಳಗೆ. ಹಂಗೆ ಜೆ.ಸಿ. ಮಳ್ಳಿಯವರು ಈ ಸಂಗಣ್ಣನ ಕಥೆ ಹೇಳ್ತಿದ್ರು ನೋಡ್ರಿ. ಇನ್ನ ಬೆಳಿತಾ ಸಂಗಣ್ಣ ನೋಡ್ರಿ ಬಾಲಕ ಬೆಳೆದು ದೊಡ್ಡವಾಗ್ಲಿಕ್ಕತ್ತ. ಇದೇ ಸಂದರ್ಭದೊಳಗೆ ಬಾಲಕ ಸಂಗಣ್ಣಗ ಮತ್ತೊಬ್ಬ ತಮ್ಮ ಮತ್ತು ತಂಗಿ ಹುಟ್ಟಳು. ಒಟ್ಟಾರೆಯಾಗಿ 5 ಮಂದಿ ಮಕ್ಕಳಾಯ್ತು ಇವ್ರ ಅಪ್ಪಗ. 5 ಮಂದಿ ಮಕ್ಕಳ ಆದ ಸಂದರ್ಭದೊಳಗೆ ಸಂಸಾರ ನಡೆಸೋದು ಭಾಳ ಕಷ್ಟ ಆಗಿಬಿಡ್ತು. ಅವಾಗ ಈ ಸಂಗಣ್ಣನವರ ಅಣ್ಣ ಏನಿದ್ದ, ಅಣ್ಣಗೆ ಹೊಲದ ಕೆಲಸ ಬಿಟ್ರೆ ಬ್ಯಾರೆ ಯಾವ ಕೆಲಸನೂ ಕೂಡ ಬರ್ತಿರ್ಲಿಲ್ಲ. ಕೇವಲ ಹೊಲದ್ದು ಒಂದೇ ಕೆಲಸ ಮಾಡೋರು ಅವರು. ಅದು ಒಂದೇ ಕೆಲಸ ಬರ್ತಿತ್ತು. ಇನ್ನು ಇದ್ದದ್ರೊಳಗೆ ಸ್ವಲ್ಪ ಸಾಲಿ ಕಲಿತು ಎಲ್ಲ ನಮ್ನಿ ಶಾಣೆ ಇದ್ದವ್ರು ಯಾರು ಅಂತಂದ್ರೆ ಈ ಸಂಗಣ್ಣನವರು. ಹೀಗಿದ್ದಾಗ ಒಂದು ಅಂಗಡಿ ಹಾಕಬೇಕು ಅಂಥೇಳಿ ಬಹಳಷ್ಟು ವಿಚಾರ ಇವ್ರ ತಂದೆಗೂ ಬಂದಿತ್ತಂಥದ್ದು. ಅದಕ್ಕೆ ಅಂಗಡಿ ಹಾಕಿದ್ರೆ ನಮ್ಮ ಎಲ್ಲ ಕಷ್ಟ ಬಗೆಹರಿತೈತಿ ಅಂಥೇಳಿ ವಿಚಾರ ಮಾಡೋರಂತ ಆ ಸಂದರ್ಭದೊಳಗೆ. ಇದೇ ಸಂದರ್ಭದೊಳಗೆ ಒಂದು ಘಟನೆ ನಡೀತು. ಆ ಊರೊಳಗೆ ಒಬ್ಬ ವ್ಯಕ್ತಿ ಇದ್ದ. ಯಾರು ಅಂತಂತಂದ್ರೆ ಭೀಮಸಿ ಅಗಸರ್. ಈ ಭೀಮಸಿ ಅಗಸರ ಬಹಳಷ್ಟು ಬಡ ವ್ಯಕ್ತಿ ಇವನು ಕೂಡ. ಇವಂದು ಒಂದು ಏನು ಕೆಲಸ ಆಗಿತ್ತು ಅಂತಂದ್ರೆ, ಹೆಣ್ಣು ನೋಡಿ ಬಂದಿದ್ದ. ಹೆಣ್ಣು ನೋಡಿ ಬಂದು ಮಾತುಕತೆನೂ ಎಲ್ಲ ಆಗೈತಿ, ನಿಶ್ಚಯನೂ ಆಗಿಬಿಟ್ಟದ. ಮದುವೆ ಇವ್ರ ಕಡೆ ಐತಿ. ಇವರೇ ಬಡತನದೊಳಗೆ ಬಳಲಿ ಬೆಂದು ಬಿಟ್ಟಿದ್ದ. ಹೀಗಿದ್ದಾಗ ಮದುವೆಯನ್ನ ಏನು ಮಾಡವ್ರು, ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಅಂತ ಹೇಳ್ಕೊಂತ ಹುಡುಗಿ ಮನೆಯವ್ರಿಗೆ ಹೇಳ್ಕೊಂತ 2-3 ವರ್ಷ ಕಳೆದು ಬಿಟ್ಟಿತ್ತು. ಹೀಗಿದ್ದಾಗ ಒಂದ್ಸಲ ಹುಡುಗಿ ಮನೆಯವರು ಬಂದು ಆ ಭೀಮಸಿಯವ್ರ ಮನ್ಯಾಗ ಹೇಳ್ಬಿಟ್ರಂತ, ಈ ವರ್ಷನ ಕಾಲಕ್ಕೆ ನೀವು ಮದುವೆ ಮಾಡ್ಕೊಂಡು ಹೋಗಲಿಲ್ಲ ಅಂದ್ರೆ ನಮ್ಮ ಹುಡುಗಿನ ನಾವು ಬ್ಯಾರೆ ಕಡೆ ಕೊಡ್ತೀವಿ, ಮತ್ತು ನೀವು ಏನಾರೇ ಬ್ಯಾರೆ ಹಾದಿ ಹುಡ್ಕೋರಿ ಅಂತ ಹೇಳಿ ಅಂದ್ ಹೋಗಿದ್ರಂತ. ಹಿಂಗಾಗಿ ಭೀಮಸಿ ಅಗಸರ್ಗೆ ಬಹಳಷ್ಟು ಚಿಂತೆ ಹತ್ತಿಬಿಟ್ಟಿತ್ತು. ಇನ್ನು ಮದ್ವಿ ಮಾಡೋದ ನೋಡ್ರಿ ಇವ್ರ ಕಡೆ ಒಪ್ಸ್ಕೊಂಡಾರ ಅಂದ ಬಳಕ ಮದ್ವಿ ಮಾಡೋದೇನು ಸುಮ್ಮನೆ ಅಲ್ಲ. ಮನಿ ಕಟ್ಟಿಸಿ ನೋಡು, ಮದ್ವಿ ಮಾಡಿ ನೋಡು ಅಂತ ಹೇಳಿ ಶಾಸ್ತ್ರ ಅದ. ಅದನ್ನ ಆಗ್ಬೇಕಂದ್ರೆ ಬಹಳ ಕಷ್ಟದ ಕೆಲಸ. ಈಗೇನು ಬಿಡ್ರಿ, ಈಗೆಲ್ಲ ರೊಕ್ಕ ಇದ್ದವ್ರು ಎಲ್ಲರಿಗೂ ರೊಕ್ಕ ಕೊಟ್ಟು ಒಪ್ಪಿಸ್ಬಿಟ್ರಂದ್ರ ಮದ್ವಿ ಹಂಗೋ ನಡಿಲಾಕ ಹತ್ತಾವ. ಈಗ ಬರೀ ಸಹಿ ಮಾಡ್ರೆ ಮದ್ವೆ ಆತಾವ, ಸಹಿ ಮಾಡ್ರೆ ಮದ್ವೆ ಮುರಿಯುವಂಥ ಕಾಲ ಬಂದೈತಿ. ಮೊದಲೆಲ್ಲ ಹಂಗಿಲ್ಲ ಆಗಿತ್ತು. ಮದುವೆ ಅಂದ್ರೆ 15 ದಿವಸಗಟ್ಲೆ ಎಲ್ಲರೂ ಮನ್ಯಾಗ ಬಂಧು ಬಾಂಧವರು ಇವ್ರು ಬಂದು ಓಡಾಡಿ ಅದು ಭಾಳ ಗದ್ಲ. ಹೀಗಿದ್ದಾಗ ಆ ಸಂದರ್ಭದೊಳಗೆ ಹೆಂಗಾದ್ರೂ ಮಾಡಿ ವರ್ಷನ ಕಾಲಕ್ಕೆ ಮದುವೆ ಮಾಡ್ಕೊಂಡ ತೀರ್ಬೇಕಂತ ಹೇಳಿ ಆ ಭೀಮಸಿಗೂ ಬಹಳ ಆಸೆ ಆಗಿಬಿಟ್ಟಿತ್ತು. ಇದ್ದೊಂದು ಹೆಣ್ಣು ಹೋಯ್ತಂದ್ರ ಮುಂದೆ ಊರಾಗ ತಲೆ ಎತ್ತಿ ನಾವು ತಿರ್ಗಾಕ ಆಗುದಿಲ್ಲ, ಅಪಮಾನ ಭಾಳ ಆಕೈತಿ ಅಂತ ಹೇಳಿ ಏನು ಮಾಡೋದು ಅಂಥೇಳಿ ಚಿಂತಾಕ್ರಾಂತನಾಗಿ ಕುಂತಾಗ ಅವಾಗ ಹೊಳೆದಂತಹ ವಿಚಾರ ಏನಂತಂದ್ರೆ, ಸಂಗಣ್ಣನನ್ನ ಭೇಟಿ ಆದ್ರೆ ಏನಾದರೂ ಕೆಲಸ ಆಗಬಹುದು ಅಂಥೇಳಿ ವಿಚಾರ. ಸಂಗಣ್ಣದಾಗ ಅಲ್ಲಿ ಬೆಳೆದ ದೊಡ್ಡವನು ಆಗಿಬಿಟ್ಟಿದ್ದ. ಈ ಸಂದರ್ಭದೊಳಗೆ ಯಾಕೆ ಈ ಸಂಗಣ್ಣನ ವಿಚಾರ ಆ ಭೀಮಸಿಗೆ ಬಂತಂದ್ರ ನೋಡ್ರಿ, ಊರಾಗ ಎಲ್ಲ ದೊಡ್ಡ ಮನುಷ್ಯರು ಏನದಾರಲ್ಲ ಅವ್ರದ್ದೆಲ್ಲರದು ಸಹಾಯವನ್ನು ಕೇಳಿ ಮುಗಿಸ್ಬಿಟ್ಟಿದ್ದ. ಇನ್ನು ಇವು ಸಹಾಯ ಕೇಳಕ್ ಹೋದ್ರೆ ಅವ್ರು ಯಾರೋ ಮಾಡುವಂಥ ಪರಿಸ್ಥಿತಿ ಒಳಗೂ ಇರಲಿಲ್ಲ. ಹಿಂಗಾಗಿ
ಕೊನೆ ಹಂತದೊಳಗೆ ನಮಗೆ ಸಹಾಯಕ ನಿಲ್ಲವ್ ಯಾರು ಅಂತಂದ್ರೆ ಸಂಗಣ್ಣ ಒಬ್ಬ ನಿಲ್ತಾನ ಅಂಥೇಳಿ ಸಂಗಣ್ಣನ ಕಡೆ ಈ ಭೀಮ್ಸಿ ಅಗಸರ್ ಬಂದ. ನಡೆದ ವೃತ್ತಾಂತೆಲ್ಲ ಹೇಳಿದ. ಅವಾಗ ಸಂಗಣ್ಣನವ್ರು ಅಂದರು, ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡಪ್ಪ ಭೀಮ್ಸಿ, ನಿನ್ನ ಮದುವೆ ಜವಾಬ್ದಾರಿ ನಾ ತಗೊಂತೀನಿ. ಈ ವರ್ಷನೊಳಗೆ ನಿನ್ನ ಮದುವೆಯನ್ನು ನಾನು ಮಾಡಿ ಮುಗಿಸ್ತೀನಿ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ ಅಭಯ ಹಸ್ತವನ್ನು ಯಾರಿಟ್ರು ಅಂತಂದ್ರೆ ಸಂಗಣ್ಣನವ್ರು ಇಟ್ಟರು. ನೋಡ್ರಿ, ಇದು ವಿಚಾರ ಇವ್ರ ಅಂಗಡಿ ಹಾಕ್ಬೇಕಂಥೇಳಿ ಇವ್ರ ಅಪ್ಪನ ತಲೆಯಾಗ ಬಂದೈತಿ. ಸಂಗಣ್ಣನವ್ರ ಅಪ್ಪಾಜಿ ಅವ್ರ ತಲೆಯಾಗ ಇದು ವಿಚಾರ ಬಂದೈತಿ. ಮನ್ಯಾಗರೇ ಏನೇನು ಇವ್ರಿಗೆ ಊಟೋಪಚಾರದ ವ್ಯವಸ್ಥೆ ಬಿಟ್ರೆ ಬೇರೆ ಏನೂ ಇಲ್ಲ, ಹಾಕೊಲಾಕ ಮತ್ತೊಂದು ಬಟ್ಟೆ ಎಲ್ಲ, ಇಷ್ಟು ಬಡತನ ಐತಿ. ಆದ್ರೆ ಸಂಗಣ್ಣನವ್ರು ಏನು ಮಾಡ್ಯಾರ, ಆ ಭೀಮ್ಸಿ ಮದುವೆ ಜವಾಬ್ದಾರಿಯನ್ನು ಹೊತ್ಕೊಂಡಾರ. ನೋಡ್ರಿ ಹೆಂಗಿರ್ತತಿ ಇದೆಲ್ಲ ಒಂದು ರೀತಿ ವಿಸ್ಮಯ ಅನಿಸ್ಬೋದು ನಮಗೆ. ಆದ್ರೆ ಆಗಿನ ಸಂದರ್ಭದೊಳಗೆ ಹಣಕ್ಕೆ ಬೆಲೆ ಇರಲಿಲ್ಲ, ಗುಣಕ್ಕೆ ಬೆಲೆ ಇತ್ತು, ಸ್ನೇಹಕ್ಕೆ ಬೆಲೆ ಇತ್ತು, ಮಾನವೀಯತೆಗೆ ಬೆಲೆ ಇತ್ತು, ಒಳ್ಳೆತನಕ್ಕೆ ಬೆಲೆ ಇತ್ತು. ಈಗೆಲ್ಲ ಇವಕ್ಕೆಲ್ಲ ಯಾರು ಬೆಲೆ ಕೊಡ್ತಾರ್ರಿ? ಈಗ ದುಡ್ಡಿದ್ದವನೇ ದೊಡ್ಡವ ಆಗಿ ಮೆರೆಯುವಂಥ ಸಂದರ್ಭ ಬಂತಲ್ಲ. ಒಳ್ಳೆತನಕ್ಕೆ, ಮೌಲ್ಯಗಳಿಗೆ, ಬಡತನವನ್ನು ಕಂಡು ಮರಗುವಂತಹ ಜನ ಈಗ ಎಲ್ಲಿರ್ಲಿಕ್ಕೆ ಸಾಧ್ಯದ? ಕಲಿಯುಗದ ಅಂತ್ಯ ಅದು ಇನ್ನೂ ಎಷ್ಟು ಘೋರ ಅದ ಯಾರು ಗೊತ್ತು. ಹೀಗಿದ್ದಾಗ ಆಗಿನ ಸಂದರ್ಭದೊಳಗೆ ಸಂಗಣ್ಣ ನೋಡ್ರಿ ತನ್ನತ್ತಿಕ ಒಂದು ಪುಡಿಗಾಸಿಲ್ಲ. ಇಂಥ ಸಂದರ್ಭದೊಳಗೆ ತನ್ನ ಆತ್ಮೀಯರನ್ನು ಮತ್ತೊಬ್ಬರನ್ನ ಕೇಳ್ತಾನಿವ. ಯಾರು? ಸಂಗಣ್ಣನವರು. ಯಾರನ್ನು ಕೇಳಿದ್ರು ಅಂತಂದ್ರೆ ಮುಜಾವರ ಭಾಷಾ. ಮುಜಾವರ ಭಾಷಾ ಸಂಗಣ್ಣನವರಿಗೆ ಮಾವ ಅಂತ ಕರಿತಿದ್ದ ಅಂತೇಳಿ ಹೋದ ಸಂಚಿಕೆ ಒಳಗೆ ಹೇಳೇನೆ. ಇವ್ರು ನೋಡ್ರಿ, ಅವರು ಮುಸ್ಲಿಮ್ರು, ಇವ್ರು ಹಿಂದೂ. ಆದರೂ ಇದು ನೋಡ್ರಿ ಪ್ರೀತಿಯ ಭಾವ ಹೆಂಗಿರ್ತೈತಿ. ಇವು ಹಳೆಯ, ಇವರು ಮಾವ. ಸಂಗಣ್ಣನವ್ರ ಮಾವ ಅಂತ ಹೇಳಿ ಕರ್ಯಾವ ಭಾಷಾ. ಈ ಭಾಷೆನ ಕರೆಸಿ ಸಂಗಣ್ಣನವ್ರು ಅಂತಾರ, ನೋಡಪ್ಪ ಭಾಷಾ, ಭೀಮ್ಸಿ ಮದ್ವೆ ಜವಾಬ್ದಾರಿ ನಾ ತಗೊಂಡನಿ, ಮತ್ತೆ ಹೆಂಗಾದ್ರೂ ಮಾಡಿ ವರ್ಷಿನ ಕಾಲಕ್ಕೆ ಅವನು ಮದ್ವೆ ಮಾಡಿ ಬಿಡ್ಬೇಕು. ಇಲ್ಲ ಅಂತಂದ್ರೆ ಹೆಣ್ಣಿನ ಕಡೆಯವರು ಬಂದು ಏನು ಹೇಳ್ಯಾರ, ಈ ವರ್ಷಿನ ಕಾಲಕ್ಕೆ ಆಗಲಿಲ್ಲ ಅಂದ್ರೆ ನಾವು ಇದನ್ನ ಮದುವೆ ಮುರ್ಕೊಂಡು ಹೋಗಿಬಿಡ್ತೀವಿ, ಬೇರೆ ಕಡೆ ಕೊಡ್ತೀವಿ ಅಂತ ಹೇಳಿ ಅಂದಾರಂತಪ್ಪ. ಮತ್ತು ಭಾಳ ಕೆಟ್ಟ ಆಕೈತಿ ಪರಿಸ್ಥಿತಿ. ಭೀಮ್ಸಿದು ಊರಾಗ ತಲೆ ಎತ್ತಿ ತಿರುಗು ಹಂಗೆ ಆಗೋದಿಲ್ಲ. ಅದಕ್ಕೆ ಹಂಗೇನೂ ಬೇಡ, ಹೆಂಗಾದ್ರೂ ಮಾಡಿ ನಾವು ಮುಂದೆ ನಿಂತು ಮದುವೆ ಮಾಡಿಸೋನು ಅಂಥೇಳಿ ಹಳೆಯ ಮಾವ ಮಾತಾಡ್ಕೊಂಡ್ರು. ವಿಚಿತ್ರ ಏನಂದ್ರೆ ಮುಜಾವರ ಭಾಷಾ ನೆತ್ತಿಗೆ ರಾಕಿಲ್ಲ. ಮುಜಾವರ ಭಾಷಾ ಏನು ಮಾಡ್ತಾನೆ, ಕುಂಬಾರ ಗುರು ಸಂಗಪ್ಪನವ್ರನ್ನ ಕೇಳೋನು ಅಂಥೇಳಿ ಒಂದು ಮಾತು ಹೇಳ್ತಾನೆ. ಯಾಕ ಅಂತಂದ್ರೆ ಆ ವರ್ಷಿನ ಕಾಲಕ್ಕೆ ಅತಿ ಹೆಚ್ಚು ಬೆಳೆ ತೆಗೆದವ ಕುಂಬಾರ ಗುರು ಸಂಗಪ್ಪ. ಈ ಕುಂಬಾರ ಗುರು ಸಂಗಪ್ಪನವ್ರ ಹತ್ತಿಕ್ಕೆ ಸಂಗಣ್ಣನವರು ಮುಜಾವರ ಭಾಷಾ ಇಬ್ರು ಕೂಡಿ ಮಾತಾಡಿಕೊಂಡು ಇವ್ರ ಮನೆಗೆ ಹೋದ್ರು. ಯಾಕಂದ್ರ ಸಜ್ಜಿ ಬೆಳೆದಿದ್ದ ಗುರು ಸಂಗಪ್ಪ ಅವ್ರನವರು ಸಜ್ಜಿ ಬೆಳೆದಿದ್ರು. ಸಜ್ಜಿ ಬೆಳೆದದ್ದೊಳಗೆ ಊರಾಗನ ಅತಿ ಹೆಚ್ಚು ಸಜ್ಜಿಯನ್ನು ಬೆಳೆದವ್ರು ಇವರೇ. ಇನ್ನು ಅದಲ್ಲದ ಹೈನುಗಾರಿಕೆನೂ ಸ್ವಲ್ಪ ಇವ್ರದಿತ್ತು. ಹಿಂಗಾಗಿ ಮನ್ಯಾಗ ಅಲ್ಲೆಲ್ಲಿ ಏನಪ್ಪಾ ಅಂತಂದ್ರೆ ದುಡ್ಡು ಇರ್ತಿತ್ತು ಇವ್ರ ಮನ್ಯಾಗ. ಇವರಿಬ್ರು ಕೂಡಿ, ಹಳೆಯ ಮಾವ ಇಬ್ರು ಕೂಡಿ ಅವ್ರ ಮನೆಗೆ ಹೋಗ್ತಾರೆ. ಯಾರು? ಮುಜಾವರ ಭಾಷಾ ಮತ್ತು ಸಂಗಣ್ಣನವರು ಇಬ್ರು ಹೋಗಿ ಕುಂಬಾರ ಗುರು ಸಂಗಪ್ಪನವ್ರ ಮುಂದೆ ಎಲ್ಲ ವಿಷಯವನ್ನ ಪ್ರಸ್ತಾಪ ಮಾಡಿದ ನಂತರ, ಪಾಪ ಎಂಥ ಒಳ್ಳೆ ಮನುಷ್ಯ ನೋಡ್ರಿ. ಆ ಗುರು ಸಂಗಪ್ಪನವರು ಏನಂತಾರ, ಆಯ್ತು ಬಿಡು, ಏನು ಅದರೊಳಗೆ ಏನು ದೊಡ್ಡದೈತಿ, ಈ ಸರ ಹೆಂಗಿದ್ರು ಸಜ್ಜಿ ಭಾಳ ಬೆಳೆದದ, ಅದನ್ನ ಒಂದು 4-5 ಚೀಲ ಮಾರಿದ್ದು ನಿಮಗೆ ಕೊಟ್ಬಿಟ್ನಿ ಅಂದ್ರೆ ಹೆಂಗಾದ್ರೂ ಮದುವೆ ನಡಿತೈತಿ ಅಂಥೇಳಿ ಅವೆಲ್ಲ ಚೀಲ ಮಾರಿದ ರೊಕ್ಕ ಇವ್ರಿಗೆ ಒಂದಿಲ್ಲ ಎರಡಿಲ್ಲ. ಸಂಗಣ್ಣನವ್ರು ಬಂದು ಕೇಳ್ಯಾರಂದ್ರೆ ಆಯ್ತು ಕೊಟ್ಟು ಬಿಡುನು ಅಂಥೇಳಿ ಸಂಗಣ್ಣನವ್ರ ಮುಖ ನೋಡಿಕೊಂಡು ಕೊಟ್ಟುಬಿಟ್ರು. ಇದಲ್ಲದ ನೋಡ್ರಿ, ಇದೆಷ್ಟ ಕೊಟ್ಟಿಲ್ಲ ಪಾಪ ಅವರು. ಮನ್ಯಾಗ ಏನು ಆ ಹೈನುಗಾರಿಕೆ ಮಾಡೋವಂಥ ಸಂದರ್ಭದೊಳಗೆ ರೊಕ್ಕ ಇಟ್ಟಿದ್ರಲ್ಲ ಮನ್ಯಾಗ, ಅದನ್ನೂ ಕೂಡ ಗೊತ್ತಿಲ್ದಂಗೆ ತಗೊಂಡು ಬಂದು ಮದುವೆಗೆ ಸಹಾಯ ಮಾಡಿದವರು ಕುಂಬಾರ ಗುರು ಸಂಗಪ್ಪನವರು. ಒಂದು ಊರು ತಂದ ಬಳಕ ಯಾವ ಜಾತಿ ಜನ ಇರ್ತಾರ, ಯಾವ ಮತದವ್ರು ಇರ್ತಾರ, ಯಾವ ಕುಲದವ್ರು ಇರ್ತಾರ ಅಂಥೇಳಿ ನೋಡ್ಕೊಂತ ಕೊಂಡಬಾರ್ದು.
ಯಾರು ಒಳ್ಳೆಯವ್ರದಾರ, ಯಾರು ಎಷ್ಟು ಚಂದ ಕೂಡಿದಾರ, ಎಷ್ಟು ಚಂದ ಊರು ನಕ್ಕೋತ ನಲೀತದ, ಎಲ್ಲರೂ ಕೂಡಿ ಹಬ್ಬ ಮಾಡ್ತಾರ ಅನ್ನೋದನ್ನು ನಾವು ಗಮನದಾಗ ಇಟ್ಕೊಂಡು ನೋಡ್ಬೇಕಾಗ್ತದೆ. ಅಂತಹ ಸಂದರ್ಭದೊಳಗೆ ಊರಿನ ಎಲ್ಲ ಗಣ್ಯಾತಿ ಗಣ್ಯರೆಲ್ಲ ಕೂಡ್ಕೊಂಡು ನಮ್ಮ ಯಾರದ ಮದುವೆ ಮಾಡಿಬಿಟ್ರಂದ್ರೆ ಭೀಮ್ಸಿ ಅಗಸನ ಅವ್ರದ ಮದುವೆಯನ್ನು ಮಾಡಿಬಿಟ್ರು. ಈ ಸಂದರ್ಭದೊಳಗೆ ನೋಡ್ರಿ, ಈ ಘಟನೆಯನ್ನು ನಾವು ನೆನೆಸ್ಕೊಂಡು ಏನು ತಿಳ್ಕೊಬೇಕಂತಂದ್ರೆ, ಇಲ್ಲಿ ಸಂಗಣ್ಣನವರು ಏನಿದ್ರು ಈ ಬಾಲ್ಯಾವಸ್ಥೆ ಹಿಡ್ಕೊಂಡು ಅವರು ಪ್ರೌಢಾವಸ್ಥೆ ಯೌವನಾವಸ್ಥೆ ಬರುವವರೆಗೂ ಕೂಡ ದಾನ ಮಾಡೋದಾಗಲಿ, ಬೇರೆಯವರಿಗೆ ಪರೋಪಕಾರ ಮಾಡೋದಾಗಲಿ, ಬೇರೆ ಇಂಥ ಕೆಲಸದೊಳಗೆ ತೊಡ್ಕೊಂಡ್ರು ಅವರು. ಯಾಕಂದ್ರೆ ಇವ್ರದ್ದು ಮುಂದಿನ ಜೀವನನ ಇದೇ ರೀತಿ ನಡಿಬೇಕಂತ ಹೇಳಿ ವಿಧಿ ಲಿಖಿತ ಬದಲಾಸಕ್ಕೆ ಯಾರ ಕಡೆ ಸಾಧ್ಯದ? ವಿಧಿ ಲಿಖಿತ ಇದು ಹಿಂಗೆ ಆಗಬೇಕಂತ ಹೇಳಿ. ಅದಕ್ಕೆ ನೋಡ್ರಿ, ಮುಂದೊಂದು ಸಲ ಏನಾಯ್ತು, ಅಂಗಡಿ ಹೆಂಗಾದ್ರೂ ಮಾಡಿ ಹಾಕಲೇಬೇಕು ಅಂಥೇಳಿ ಶತಾಯಗತಾಯ ಪ್ರಯತ್ನ ಪಡಬೇಕು ಅಂಥೇಳಿ ಅದ್ರ ಬಗ್ಗೆ ತಲೆ ಕೆಡಿಸೋಲಕ್ಕೆ ಶುರು ಮಾಡಿದ್ರು. ಇವ್ರ ತಂದೆ ತಾಯಿ ಆಗಲಿ, ಇವ್ರ ಅಣ್ಣ ಆಗಲಿ, ಸಂಗಣ್ಣನವರಾಗಲಿ, ಇವ್ರ ತಮ್ಮ ಆಗಲಿ, ಇವರೆಲ್ಲರೂ ಕೂಡಿ ಹೆಂಗಾದ್ರೂ ಮಾಡಿ ಒಂದು ಅಂಗಡಿ ಹಾಕಿಬಿಟ್ಟಿವಂದ್ರೆ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಸುಧಾರಣೆ ಆಗ್ತೈತಿ. ಇಲ್ಲ ಅಂತಂದ್ರೆ ನಾವು ಭಾಳ ಕಷ್ಟ ಅನುಭವಿಸ್ಬೇಕಾಗ್ತೈತಿ ಅಂಥೇಳಿ ಅವರು ತಿಳ್ಕೊಂಡ್ಬಿಟ್ರು. ಈ ಸಂದರ್ಭದೊಳಗೆ ಒಂದು ಘಟನೆ ನಡೀತು. ಏನು ಅಂತಂದ್ರೆ, ಈ ರಾಂಪುರ ಗ್ರಾಮದೊಳಗೆ ಗ್ರಾಮ ಸೇವಕ ವೃತ್ತಿ ಮಾಡ್ಲಿಕ್ಕೆ ಸಿದ್ದರಾಮಪ್ಪ ಪಾಟೀಲ್ರು ಹಾಗೂ ಅವರ ಶ್ರೀಮತಿಯವರು ಮಾಂತಮ್ಮ ಅಂಥೇಳಿ ಬಂದಿದ್ರು. ಇವರು ಗುಂದಿಗೆ ದಂಪತಿಗಳು. ಇವರು ಗುಂದಿಗೆಯಿಂದ ಇಲ್ಲಿ ಬಂದು ಗ್ರಾಮ ಸೇವಕ ನೌಕರಿಯನ್ನು ಮಾಡ್ತಿದ್ರು. ಆ ಸಂದರ್ಭದೊಳಗೆ ಈ ಗ್ರಾಮ ಸೇವಕರು ಏನು ಬಂದಿದ್ರಲ್ಲ, ಈ ಸಿದ್ದರಾಮಪ್ಪ ಪಾಟೀಲ್ರು, ಇವರಿಗೆ ವಾಸ್ತವ್ಯಕ್ಕೆ ಬಾಡಿಗೆ ಮನೆಯನ್ನು ಹಿಡಿದು ಕೊಡ್ಲಾಕ ಸಹಾಯ ಮಾಡಿದವ್ರು ಯಾರು ಅಂತಂದ್ರೆ ಸಂಗಣ್ಣನವರು, ಅಂದ್ರೆ ಸಂಗನ ಬಸವೇಶ್ವರರು. ಈ ಸಂಗಣ್ಣನವರು ಆಗಿನ ಸಂದರ್ಭದಾಗ ಸಹಾಯ ಮಾಡೋದು ಅಷ್ಟೇ ಅಲ್ಲದ, ಪ್ರತಿ ವಾರ ಅವ್ರ ಮನೆಗೆ ಹೋಗಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಿದ್ರು. ಯಾಕಂದ್ರೆ ಪರಸ್ಥಳದಿಂದ ಬಂದ ನಮ್ಮ ಊರಾಗ ಒಬ್ರು ನಿಂತಾರ, ಅವ್ರಿಗೆ ಏನೇನು ಅನುಕೂಲ ಮಾಡಿಕೊಡಬೇಕು, ಏನೇನು ಅವಶ್ಯಕ ಐತಿ ಅಂತ ಎಲ್ಲ ಕೇಳವ್ರು ನೋಡ್ರಿ ಅವರು. ಯಾಕಂದ್ರೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿ ಅದನ್ನು ಮೈಗೂಡಿಸ್ಕೊಂಡು ಬಿಟ್ಟಿದ್ರು ಅವರು ಬಾಲಕ ಸಂಗಣ್ಣನವರು. ಬಾಲಕ ಅಂದ್ರೆ ಯೌವಾವಸ್ಥೆ ಒಳಗೆ ಬಂದಾರ. ಹಿಂಗ ಈ ಸಹಾಯ ಮಾಡೋ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂತ ಸಂಗಣ್ಣನವರು ವಾರ ವಾರ ಹೋಗಿ ಯೋಗಕ್ಷೇಮ ಕೇಳೋರು. ನಿಮ್ಗೇನು ಬೇಕಾಗೈತನ್ರಿ, ನೀರು ವ್ಯವಸ್ಥೆ ಸರಿಯಾಗಿ ಐತನಿಲ್ರಿ, ಏನಾರ ಸಂತಿ ತರಬೇಕಾಗೈತನ್ರಿ, ಏನಾರ ಕೆಲಸ ಇದ್ರೆ ಹೇಳ್ರಿ ಅಂಥೇಳಿ ಅವ್ರ ಮನೆಗೆ ವಾರ ಹೋಗೋರು. ಅಷ್ಟೇ ಅವ್ರಿಗೂ ಕೂಡ ನೋಡ್ರಿ, ಸಿದ್ದರಾಮಪ್ಪನವ್ರಿಗೆ ಮತ್ತು ಅವರ ಮಾಂತಮ್ಮ ಅಂಥೇಳಿ ಏನು ಶ್ರೀಮತಿ ಇದ್ರು, ಅವರಿಗೂ ಕೂಡ ಸಂಗಣ್ಣ ಅಂತಂದ್ರೆ ಆ ಮನಿ ಮಗ ಇದ್ದಂಗೆ. ಎಂಥ ನಮಗೆ ಪರಿಸ್ಥಿತಿ ಬಂದ್ರು ನಮಗೆ ಸಂಗಣ್ಣ ಅದಾನಪ್ಪ ಎಲ್ಲ ಮಾಡ್ತಾನಂಥೇಳಿ ಇವರು ಕೂಡ ಅಷ್ಟೇ ನಂಬಿದ್ರು. ಸಂಗಣ್ಣನವ್ರನ್ನ ಅಷ್ಟೇ ನಂಬಿದ್ರು. ಬಹಳ ಪ್ರೀತಿ ಸಂಗಣ್ಣನ ಮ್ಯಾಗ. ಹೀಗಿದ್ದಾಗ ಇವರು ಏನು ಸಂಗಣ್ಣನವ್ರು ಅಂಗಡಿ ಹಾಕಬೇಕಾಗೈತಿ, ಆದ್ರೆ ಹಾಕಲಾಕ ದುಡ್ಡಿಲ್ಲ ಅನ್ನುವಂಥ ವಿಚಾರ ಈ ಗ್ರಾಮ ಸೇವಕರಿಗೆ ಗೊತ್ತಾಯ್ತು. ಅವರು ಒಂದು ಸಲ ಅಂತಾರೆ, ಸಂಗಣ್ಣನವ್ರನ್ನ ಕರೆಸಿ ಅಂತಾರೆ, ಅಲ್ಲಪ್ಪ ಸಂಗಣ್ಣ, ಮತ್ತು ಬಡತನ ಭಾಳ ಐತಿ ಅಂತ ಹೇಳಿ ವಿಚಾರ ಮಾಡ್ಕೊಂತ ಹೊಂಟೀರಿ, ಅಂಗಡಿ ಹಾಕಬೇಕಂತನೂ ನಿಮ್ಮಪ್ಪ ಮಾತಾಡ್ತಾನೆ, ಮತ್ತು ಅಂಗಡಿ ಹಾಕಕ್ಕೆ ದುಡ್ಡು ಕಡಿಮೆ ಬಿದ್ದಾವಂತ, ದುಡ್ಡಿಲ್ಲಂತ, ಮತ್ತು ನಮ್ಮನ್ನೊಂದು ಮಾತು ಕೇಳೋದಲ್ಲನಪ್ಪ ನೀ ಅಂತ ಹೇಳಿ. ಇಷ್ಟೆಲ್ಲ ಅಂದರೂ ಕೂಡ ಆಯ್ತು ರೀ, ನಮಗೆ ದುಡ್ಡು ಕಡಿಮೆ ಬಿದ್ದಾವು ಕೊಡ್ರಿ ಅಂಥೇಳಿ ಈ ಸಂಗಣ್ಣನವ್ರು ಅಣವಾರು. ಯಾಕಂದ್ರೆ ಮಾಂಗಣಿ ಸೇ ಮರಣ ಫಲ ಅಂಥೇಳಿ ಒಂದು ಮಾತೈತಿ. ಬೇಡೋದಕ್ಕಿಂತ ಸಾಯೋದು ಚಲೋ. ಬೇಡಕ್ಕೆ ಹೋಗ್ಬಾರ್ದು. ನಮ್ಗೆ ಅದು ಕೊಡ್ರಿ, ಇದು ಕೊಡ್ರಿ, ಇದು ಕೊಡ್ರಿ, ಅದು ಕೊಡ್ರಿ. ತೊಡೆ ಮಂದಿಗೆ ಚಟ ಇರ್ತಾವೆ ಬೇಡೋದು. ಹಂಗೆ ಅದು ಚಲೋ ಅಲ್ಲ. ಅದು ದೇವ್ರಿಗಾದ್ರೂ ಬೇಡೋದ, ಗುರುವಿಗೆ ಬಿಡೋದ, ಎಷ್ಟರ ಬೇಡೋದ್ರಿ. ನಮ್ಮನ್ನು ನಾವು ತಿಳ್ಕೊಂಡು ನಡೆದೀವಿ ಅಂದ್ರೆ ಕೂಡ ನಮಗೆ ದೇವ್ರು ಹೆಂಗಿದ್ರು ಕೊಟ್ಟಾಗ ಕೊಡ್ತಾನೆ. ಹಿಂಗನ್ನ ಇಂಥದನ್ನ ಮೈಗೂಡಿಸ್ಕೊಂಡಿದ್ರು ಸಂಗಣ್ಣನವರು. ಅವರಿಗೆ ಬೇಡೋದಂದ್ರೆ ಒಂದು ಹಿಂಜರಿಕೆ ಆಗಿಬಿಡ್ತು. ಇಷ್ಟೆಲ್ಲ ಕೊಡ್ತನು ನಾವು ಇರ್ಲಕ್ಕಾಗಿ ಯಾಕೆ ನಮ್ಮ ಕಡೆ ಬೇಡವಾಲಿ ಅಂಥೇಳಿ ಗ್ರಾಮ ಸೇವಕರು ಅಂದರೂ ಕೂಡ ಸಂಗಣ್ಣನವ್ರು ಬೇಡ್ಲಾಕ್ ತಯಾರಿಲ್ಲ. ಆಯ್ತಪ್ಪ, ನೀ ನಮ್ಮ ಕಡೆ
ಅದನ್ನ ಹಂಗ ತಗೋಬೇಡ, ಸಾಲದ ರೂಪದೊಳಗರೆ ಆದರೂ ತಗೋಲ. ನೀನು ತಗೋ, ಅಂಗಡಿ ಹಾಕು, ನಿನಗೆ ಲಾಭ ಆದ ಬಳಕ ನಮಗೆ ಬಡ್ಡಿ ಸಕಟ ಸಾಲವನ್ನ ತೀರ್ಸಕ್ಕೆ ಆ ರೂಪದೊಳಗಾದರೂ ತಗೋಲ ಅಂಥೇಳಿ ಹೇಳಿದಾಗ ಆವಾಗ ಸಂಗಣ್ಣನವರು ಆಯ್ತು ನಾನು ತಗೊಂತೀನಿ, ಅದರ ಸಾಲದ ರೂಪದೊಳಗೆ ತಗೊಂತೀನಿ, ಅದೆಲ್ಲ ಲಾಭ ಬಂದ ಬಳಕ ಮತ್ತೆ ನಿಮ್ಮದನ್ನ ಕೊಟ್ಟ ಕೊಡ್ತೀನಿ ಅಂತ ಹೇಳಿ ಅದನ್ನ ಪ್ರಮಾಣ ಮಾಡಿ ಆಗಿನ ಸಂದರ್ಭದೊಳಗೆ ಆ ಹಣ ತಗೋತಾರ. ನೋಡ್ರಿ, ತಗೊಂಡವ್ರು ಒಬ್ಬೊಬ್ರು ಕೊಡಂಗಿಲ್ಲ ಈಗಿನ ಸಂದರ್ಭದೊಳಗೆ. ಅಂಥದ್ರೊಳಗೆ ಇನ್ನ ತಗೊಳಕ್ಕಿಂತ ಮೊದಲ ಇದನ್ನ ಕೊಟ್ಟ ಕೊಡ್ತೀನಿ ಅಂತ ಹೇಳಿ ಪ್ರಮಾಣ ಮಾಡ್ತಾರಂದ್ರೆ ಅವ್ರ ಗುಣ ಎಲ್ಲಿ, ನಮ್ಮ ಗುಣ ಎಲ್ಲಿ? ನೋಡ್ರಿ, ಅಂತ ಮಹಾಪುರುಷರು ಈ ಭೂಮಿ ಮ್ಯಾಗೆಲ್ಲ ಹುಟ್ಟ್ಯಾರ. ಅವ್ರ ಚರಿತ್ರೆಯನ್ನ ನಾ ಹೇಳೋದಾಗ್ಲಿ ನೀವು ಕೇಳೋದಾಗ್ಲಿ ಎಷ್ಟು ಪುಣ್ಯವಂತರು ನೋಡ್ರಿ. ಇದೆಲ್ಲ ಒದಗಿ ಬಂದಂಥದ್ದು ಏನು ದೈವ ಇಚ್ಛೆ ಇದೆಲ್ಲ. ಈ ಸಂದರ್ಭ ನೋಡ್ರಿ ನಡೆದು ಹೋಯ್ತು. ಆ ರಾಂಪುರದೊಳಗೆ ಏನು ಬಂದಿದ್ರಲ್ಲ ಅವರು ಸಿದ್ದರಾಮಪ್ಪ ಪಾಟೀಲ್ರು, ಅವ್ರ ಕಡೆ ಆ ಹಣವನ್ನ ತಗೊಂತಾರ. ಎಷ್ಟು ಹಣ ಅಂದ್ರೆ ಆಗಿನ ಸಂದರ್ಭದೊಳಗೆ 200 ರೂಪಾಯಿ ಸಾಲ ಮಾಡ್ತಾರ ಅವ್ರು. ನೋಡ್ರಿ, 200 ರೂಪಾಯಿ ಆಗಿನ ಸಂದರ್ಭದೊಳಗೆ 200 ರೂಪಾಯಿ ಅಂದ್ರೆ ಈಗ ಅದು ಒಂದು 20,000 ಏನು 2 ಲಕ್ಷ ಹೇಳಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಅಮೌಂಟ್ ಅದು. 200 ರೂಪಾಯಿ ಆಗಿನ ಸಂದರ್ಭದೊಳಗೆ ಆಯ್ತು. 200 ರೂಪಾಯಿಯನ್ನ ಏನು ತಗೊಂಡ್ರಲ್ಲ, ತಗೊಂಡು ಅಂಗಡಿಯನ್ನ ಶುರು ಮಾಡ್ತಾರ. ಅಂಗಡಿ ಶುರು ಮಾಡಿದ್ರೆ ಬಹಳ ಚಂದ ಅದು ವ್ಯಾಪಾರದ ಚಾಕಿ ಚಕ್ಯತೆ ನಮ್ಮ ಸಂಗಣ್ಣನವರಿಗೆ ತಿಳಿದಿತ್ತು. ಎಷ್ಟು ಅದ್ಭುತವಾಗಿ ವ್ಯಾಪಾರ ಮಾಡ್ತಿದ್ರು ಅಂತಂದ್ರೆ ಇವರು ಸ್ವತಃ ಸೊಲ್ಲಾಪುರಕ್ಕೆ ಹೋಗಿ ಸಂತಿ ತಗೊಂಡು ಬಂದ ಆ ರಾಂಪುರ ಅನ್ನುವಂಥ ಹಳ್ಳ್ಯಾಗ ಮಾರ್ತಿದ್ರು. ಅಲ್ಲೇ 6 ಕಿಲೋಮೀಟರ್ ಅಂತರದೊಳಗೆ ಸಿಂದಿಗೆ ಐತಿ. ಸಿಂದಿಗೆ ಹೋಗುತ್ತಿಲ್ಲ ಆಗಿದ್ರು ಅವರು. ಸಿಂದಿಗ್ಯಾಗ ಹೋದ್ರೆ ಸ್ವಲ್ಪ ತುಟ್ಟಿ ಸಿಗತೈತಿ, ಸೊಲ್ಲಾಪುರಕ್ಕೆ ಹೋದ್ರೆ ಅದಕ್ಕೆ ಕಡಿಮೆ ಬೆಲೆಯಾಗ ಸಿಗತೈತಿ. ಸೊಲ್ಲಾಪುರದಿಂದ ತಂದ ಊರನವ್ರಿಗೆ ಕೊಟ್ಟು ಬಿಟ್ಟು ಅಂದ್ರೆ ಕಡಿಮೆ ಬೆಲೆದೊಳಗೆ ಎಲ್ಲರಿಗೂ ಊರಿನ ಗ್ರಾಮದ ಜನಕ್ಕೆಲ್ಲ ಅನುಕೂಲ ಆಗತೈತಿ ಅಂತ ಹೇಳಿ ಇವ್ರು ಅನಾನುಕೂಲ ಮಾಡ್ಕೊಂಡ ಜನರಿಗೆ ಅನುಕೂಲ ಮಾಡಾರ. ನೋಡ್ರಿ, ಎಂತ ಒಳ್ಳೆ ಗುಣ ನೋಡ್ರಿ ಸಂಗಣ್ಣನವ್ರದ್ದು. ಇದು ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳು ಏನಪ್ಪಾ ಅಂತಂದ್ರೆ ಇವರು ಸ್ವತಃ ಸಿಂದಿಗೆ ಅವ್ರಿಗೂ ಕೂಡ, ಸಿಂದಿಗೆ ಅಂಗಡಿನವ್ರಿಗೂ ಕೂಡ ಹೋಲ್ಸೇಲ್ದೊಳಗೆ ಇವರು ವ್ಯಾಪಾರ ಮಾಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈ ಗ್ರಂಥದಿಂದ ನಮಗೆ ತಿಳಿದು ಬರ್ತದೆ. ಅಷ್ಟು ವ್ಯಾಪಾರದ ಚಾಕಿ ಚಕ್ಯತೆ ಇತ್ತು. ಇದು ಒಂದೇ ಅಲ್ಲದ ಇವರು ಗ್ರಾಮದೊಳಗೆ ನಾಟಕಗಳನ್ನ ಮಾಡ್ಯಾರ, ಸಂಗೀತವನ್ನ ಕಲ್ತಾರ. ಸ್ವತಃ ರೇಡಿಯೋದಿಂದ ಈ ಕೆಲವೊಂದಿಷ್ಟು ರಾಗಗಳನ್ನ ಸಂಗಣ್ಣನವರು ಕಲ್ತಿದ್ರಂತೆ. ಅದೆಷ್ಟು ಆಲಿಸುವಿಕೆ ಗುಣ ಇತ್ತು ನೋಡ್ರಿ ಅವರಿಗೆ. ಯಾರು ಒಳ್ಳೆಯ ಕೇಳುಗಾರನಾಗಿರ್ತಾನೋ ಅವನು ಒಳ್ಳೆಯ ಮಾತುಗಾರನಾಗಿರ್ತಾನ ಅಂತ ಹೇಳಿ ಗಾದೆ ಮಾತೈತಿ. ಅದಕ್ಕೆ ಯಾರು ಏನು ಹೇಳಿ ಸುಮ್ಮ ಕೇಳ್ತಿರ್ಬೇಕು. ಅದನ್ನ ಒಳ್ಳೆಯ ಕೇಳುಗನಾಗಿದ್ದರೆ ಮಾತ್ರ ಒಳ್ಳೆಯ ಮಾತುಗಾರನಾಗಲು ಸಾಧ್ಯವಿದೆ, ಇಲ್ಲ ಅಂತಂದ್ರೆ ಇಲ್ಲ. ಹಿಂಗ ಸಂಗಣ್ಣನವರು ಈ ಸಂಗೀತ ಕಲೆಯೊಳಗೆ ನಾಟಕಗಳನ್ನ ಮಾಡಿದ್ರು. ಸ್ವತಃ ಯಾವುದು ಅಂತಂದ್ರೆ ಈ ಕಡ್ಲಿ ಬಟ್ಟಿ ಕಾಶಿಬಾಯಿ ಅನ್ನುವಂತಹದ್ದು ಇದು ಒಂದು ನಾಟಕ ಐತಿ, ಸಿನಿಮಾನೂ ಕೂಡ ಐತಿ. ಅದನ್ನ ನೀವು ಯೂಟ್ಯೂಬ್ದೊಳಗೆ ನೋಡ್ಬೋದು. ಕಡ್ಲಿ ಬಟ್ಟಿ ಸ್ಟೇಷನ್ ಮಾಸ್ತರ್ ಅಂತ ಹೇಳಿ ಆ ಸಿನಿಮಾ, ಅದ ನಾಟಕನೂ ಹೌದು. ನಿಜವಾದ ನೈಜ ಘಟನೆಯನ್ನ ಆಧಾರವಾಗಿ ಇಟ್ಟುಕೊಂಡಂತಹ ಅದೊಂದು ನಾಟಕ. ಆ ನಾಟಕದೊಳಗೆ ಇವ್ರ ಪಾತ್ರ ಏನು ಅಂತಂದ್ರೆ ಅಲ್ಲಿಯೂ ಕೂಡ ಲಾಸ್ಟ್ಗೆ ಒಂದು ಗುರುವಿನ ಪಾತ್ರ ಬರ್ತೈತಿ. ಆ ಗುರುವಿನ ಪಾತ್ರವನ್ನ ಸಂಗಣ್ಣ ಅವಾಗ ಮಾಡ್ತಿದ್ರಂತ ನೋಡ್ರಿ. ಅಂದ್ರೆ ಮುಂದೆ ಗುರು ಆಗುವಂತ ವಿಚಾರ ಬಾಲ್ಯದೊಳಗ ಗೊತ್ತಾಗ್ಬಿಟ್ಟಿತ್ತು ಏನೋ ಅನ್ನುವಂತ ಅದು ಪ್ರಸಂಗ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಕಾಣ್ತಿತ್ತು. ಆವಾಗನ ಗುರು ಪಾತ್ರವನ್ನ ಹಾಕೊಂಡವ್ರು ಮುಂದೆ ಗುರುವಾಗೇ ಬೆಳೆದ್ಬಿಟ್ರು ಅವ್ರು. ಎಂತಹ ಗುರು ಸ್ವರೂಪಿಯಾದ ಸಂಗಣ್ಣನವರು ಸಂಗನ ಬಸವೇಶ್ವರರಾಗಿ, ಅವರು ಸಂಗನ ಬಸವನಾಗಿ ಯಾವ ರೀತಿ ಲೋಕೋದ್ಧಾರಕನಾದಂತಹ ಮಗ ಆದ, ಗುರುವಾದ, ದೈವವಾದರು ಅನ್ನುವಂಥದ್ದನ್ನ ನಾವು ಮುಂದಿನ ಹಂತದಲ್ಲಿ ಹಂತವಾಗಿ ಅದನ್ನ ನಾವು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.